ಕಂಟ್ರಿ ಪಿಸ್ತೂಲ್ ತೋರಿಸಿ ಚಿನ್ನದ ಅಂಗಡಿ ಕಳ್ಳತನ ಮಾಡಿದ ಕಳ್ಳರು 205 ಗ್ರಾಂ ಚಿನ್ನ 1 ಕೆಜಿ ಬೆಳ್ಳಿ ಕದ್ದು ಬೈಕ್ನಲ್ಲಿ ಪರಾರಿ. ಮೈ ತುಂಬಾ ಕಪ್ಪು ಜಾಕೆಟ್, ಕೈಗೆ ಗ್ಲೌಸ್ ಹಾಕಿದ್ದಾರೆ. ಕೈಯಲ್ಲಿ ಕಂಟ್ರಿ ಮೇಡ್ ಪಿಸ್ತೂಲ್ ಹಿಡ್ಕೊಂಡು ಚಿನ್ನದ ಅಂಗಡಿಯಿಂದ ಚಿನ್ನವನ್ನ ಬಿಂದಾಸಾಗಿ ಕದ್ದಿದ್ದಾರೆ. ಕೈಯಲ್ಲಿ ಗನ್ ಇದ್ದ ಕಾರಣ ಅಂಗಡಿ ಮಾಲೀಕನಿಗೆ ಏನೂ ಮಾಡೋಕ್ಕೆ ಆಗಿಲ್ಲ. ಈ ಇಬ್ಬರು ಬೈಕ್ನಲ್ಲಿ ಬಂದಿದ್ರು ಕಣ್ರಿ. ಚಿನ್ನವನ್ನ ಕದ್ದು ಬೈಕ್ನಲ್ಲೇ ಪರಾರಿಯಾಗ್ಬಿಟ್ಟಿದ್ದಾರೆ. ಅಂದಹಾಗೆ ಘಟನೆ ರಿಪಬ್ಲಿಕ್ ದಿನ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಅಲ್ಸಂಗಿ ಗ್ರಾಮದಲ್ಲಿ ನಡೆದಿದೆ. ಮಹಾರುದ್ರ ಕಂಚಗಾರ್ ಎಂಬುವರಿಗೆ ಸೇರಿದ ಚಿನ್ನದ ಅಂಗಡಿಗೆ ನುಗ್ಗಿದ ಕಳ್ಳರು ಬರೋಬ್ಬರಿ 205 ಗ್ರಾಂ ಚಿನ್ನ ಮತ್ತು 1 ಕೆಜಿ ಬೆಳ್ಳಿಯನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಚಾಲಾಕಿ ಕಳ್ಳರ ಚಲನವಲನ ಸಂಪೂರ್ಣವಾಗಿ ಅಲ್ಲೇ ಇದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಖದೀಮರು ತಮ್ಮ ಗುರುತು ಸಿಗದೇ ಇರಲಿ ಅಂತ ಬ್ಲ್ಯಾಕ್ ಜಾಕೆಟ್, ಕೈಗೆ ಹ್ಯಾಂಡ್ ಗ್ಲೌಸ್ ಮತ್ತು ಮುಖಕ್ಕೆ ಮಾಸ್ಕ್ ಹಾಗೂ ಹೆಲ್ಮೆಟ್ ಧರಿಸಿಕೊಂಡು ಬಂದಿದ್ರು. ಪಕ್ಕದ ಅಂಗಡಿಯ ಬಳಿ ಬೈಕ್ ನಿಲ್ಲಿಸಿ ನೇರವಾಗಿ ಚಿನ್ನದ ಅಂಗಡಿಗೆ ನುಗ್ಗಿದ್ರು. ಅಂಗಡಿಯಲ್ಲಿದ್ದ ಮಾಲೀಕನಿಗೆ ಬಂದೂಕು ತೋರಿಸಿ ಅಂಗಡಿಯನ್ನ ಸಂಪೂರ್ಣ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಇದೇ ವೇಳೆ ಅಂಗಡಿ ಬಳಿ ಅಜ್ಜಿ ಒಬ್ಳು ಬರ್ತಾ ಇದ್ಲು. ಆಕೆಯನ್ನ ತಡೆದು ಗನ್ ತೋರಿಸಿದ್ದಾರೆ. ಗಾಳಿಯಲ್ಲಿ 2 ಬಾರಿ ಗುಂಡು ಹಾರಿಸಿ ಅಂಗಡಿ ಮಾಲೀಕನಿಗೂ ಭಯ ಬೀಳಿಸಿದ್ರು. ಯಾರಿಗೋ ಟಾರ್ಗೆಟ್ ಮಾಡಕ್ ಹೋಗಿ ಗುಂಡು ಮಿಸ್ ಫೈರ್. ಅಮಾಯಕನ ಕಾಲಿಗೆ ಬಿತ್ತು ಗುಂಡಿನೇಟು. ಈ ಕಳ್ಳತನ ಮಾಡಬೇಕಾದ್ರೆ ಪಕ್ಕದ ಮೊಬೈಲ್ ಅಂಗಡಿಯ ಅನಿಲ್ ಎಂಬಾತ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಿದ್ದ. ಅದನ್ನ ಗಮನಿಸಿದ ದುಷ್ಕರ್ಮಿಗಳು ಅನಿಲ್ಗೆ ಗುಂಡು ಹಾರಿಸೋಕೆ ನೋಡಿದ್ರು. ಆದ್ರದು ಮಿಸ್ ಆಗಿ ಅಲ್ಲೇ ಇದ್ದ 18 ವರ್ಷದ ಆತ್ಮಲಿಂಗ ಎಂಬ ಯುವಕನ ಕಾಲಿಗೆ ಗುಂಡು ತಾಗಿತ್ತು ಕಣ್ರಿ. ಆದಷ್ಟು ಬೇಗ ಕೆಲಸ ಮುಗಿಸಿ ಜನರು ಸೇರುವ ಮೊದಲೇ ಅಲ್ಲಿಂದ ದರೋಡೆಕೋರರು ಕಾಲ್ಕಿತ್ತಿದ್ರು. ಸದ್ಯಕ್ಕೆ ಚಿನ್ನದ ಅಂಗಡಿಯ ಮುಂದೆ ಪೊಲೀಸರು ಹುಕ್ಕಾಂ ಹೂಡಿದ್ದಾರೆ. ಪ್ರಾಥಮಿಕ ತನಿಖೆ ಆರಂಭವಾಗಿದೆ. ಈ ಕಳ್ಳರು ಯಾರು, ಇವರಿಗೆ ಪರಿಚಯಿಸ್ತಾರೆ ಅಥವಾ ಬೇರೆ ಕಡೆಯಿಂದ ಬಂದು ದಿಢೀರಂತ ಕಳ್ಳತನ ಮಾಡಿದ್ರ, ಆ ಎಲ್ಲದರ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಕಳ್ಳರು ಎಸ್ಕೇಪ್ ಆಗಿರುವ ಜಾಗದಿಂದ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಯುತ್ತಿದೆ. ಸ್ಥಳದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಎಎಸ್ಪಿ ರಾಮನಗೌಡ ಹಟ್ಟಿ, ಡಿವೈಎಸ್ಪಿ ಕಟ್ಟಿಮನೆ, ಇನ್ಸ್ಪೆಕ್ಟರ್ ಪರಶುರಾಮ್ ಮನಗುಳಿ ಹಾಗೂ ಇತರೆ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ದುಷ್ಕರ್ಮಿಗಳಿಂದ ಕಾಲಿಗೆ ಗುಂಡು ತಾಗಿದ ಯುವಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಸ್ವಲ್ಪದಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದು ವಿಶೇಷ. ಕಳ್ಳರ ಪತ್ತೆಗೆ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿ ತನಿಖೆ ಕೈಗೊಂಡಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.